ಹೈಕೋರ್ಟಲ್ಲಿ ಹರಾಜು ಮಾಡೋ ಟೈಮಲ್ಲಿ ಏನಾಗಿದೆ, ಹೈಕೋರ್ಟ್ ಸ್ಟೇ ತಂದಿದ್ರು. ಹೈಕೋರ್ಟಲ್ಲಿ ಈಗ ಏನೋ ಸ್ಟೇ ವೆಕೆಟ್ ಆಗಿದೆ ಹರಾಜು ಮಾಡಬೇಕು ಅಂತ. ಹರಾಜು ಮಾಡಬೇಕಂತ ಬಂದಾಗ ಏನಾಯಿತು, ನಮ್ಮ ಕೌನ್ಸಿಲ್ ಬಾಡಿನಲ್ಲೇ ನಾವು ಮೀಟಿಂಗಲ್ಲಿ ಸಬ್ಜೆಕ್ಟ್ ತಂದಾಗ ಅದು ಕೆಲವು ಮಳಿಗಳು ಶಿಥಿಲವಾಗಿದೆ, ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಆಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮೀಟಿಂಗ್ ಕೌನ್ಸಿಲ್ ಬಾಡಿನಲ್ಲಿ ರೆಸಲ್ಯೂಷನ್ ಆಗಿದೆ. ಆ ಬೇಸ್ ಆಧರಿಸಿ ನಾವು ಏನು ಮಾಡಿದ್ದೀವಿ, ಈಗ ಪ್ರಪೋಸಲ್ನ DUDC ಕಳಿಸಿದ್ದೀವಿ. ಈ ಥರ ಮಳಿಗಳು ಶಿಥಿಲವಾಗಿರೋದ್ರಿಂದ 12 ವರ್ಷಗಳ ಕಾಲ ನಾವು ಹರಾಜು ಕೊಡಬೇಕಾಗಿದೆ. ಆ ಮಳಿಗಳನ್ನ ರಿಪೇರಿ ಮಾಡಿಸೋದಕ್ಕೆ ನಮಗೆ ಟೆಕ್ನಿಕಲ್ ಸ್ಯಾಂಕ್ಷನ್ನು ಮತ್ತು ಆಡಳಿತಾತ್ಮಕ ಅನುಮೋದನೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಲೆಟ್ರ್ ಮಾಡಿದ್ದೀವಿ. ಅದು ಸ್ವಲ್ಪ ಏನೋ AWL ಆಗಿನಿಂದ ಸ್ವಲ್ಪ ಕರೆಕ್ಷನ್ ಇದೆ, ಸರಿ ಮಾಡಿ ಕಳಿಸಿ ಅಂತ ಬಿಟ್ಟು ವಾಪಸ್ ಹಾಕಿದ್ದಾರೆ. ಅದನ್ನು ಸರಿ ಮಾಡಿ ಕಳಿಸ್ತಾ ಇದ್ದೀವಿ. ಈಗ ಅದನ್ನು ಕಳಿಸಿ ರೆಡಿ ಮಾಡಿಸಿ ಅದರಿಂದ ಅಪ್ರೂವಲ್ ತೊಗೊಂಡು ನಾವು ಟೆಂಡರ್ ಕರೆದು ರಿಪೇರಿ ಮಾಡಿಸ್ತೀವಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ನಾವು ಏನಾಗಿದೆ, ಬಾಕಿ ಇರೋ ಅಂಗಡಿ ಬಾಡಿಗೆನೆಲ್ಲ ವಸೂಲಿ ಮಾಡೋದು ಕ್ರಮ ತೊಗೊಂಡಿದ್ದೀವಿ. 15 ದಿವಸ ವಸೂಲಿ ಮಾಡ್ತಾ ಇದ್ದೀವಿ. 15 ದಿವಸದಲ್ಲಿ ಆಲ್ರೆಡಿ 15 ಲಕ್ಷ ರೂಪಾಯಿ ವಸೂಲಿ ಆಗಿದೆ. ಈಗ ನಾವು ಅವ್ರಿಗೆ ನೆನ್ನೆ ಹೋಗಿ ಹೇಳಿದ್ದೀವಿ, ನೋಡಿ ನಿಮಗೆ ಅವಧಿ ಮುಗಿದಿದೆ, ನೀವು ನಮಗೆ ಹ್ಯಾಂಡ್ ಓವರ್ ಮಾಡಿಕೊಡಿ, ರಿಪೇರಿ ಮಾಡಿಸ್ಬೇಕು ಅಂತ ನಮ್ಮ ಸಿಬ್ಬಂದಿ ಕಳಿಸಿ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಬಾಡಿಗೆ ವಸೂಲಿ ಮಾಡೋಂಥ ಕೆಲಸ ಮಾಡಿದ್ದೀವಿ. ನಿನ್ನೆ ಹೋಗ್ಬಿಟ್ಟು 3 ದಿವಸ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. ಏನೋ ನೀವು 3 ದಿನದೊಳಗೆ ಬಾಕಿ ಇರೋದನ್ನೆಲ್ಲ ಕಟ್ಬಿಟ್ಟು ಖಾಲಿ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ. ಹಂಗಾಗಿ ಅವ್ರು 3 ದಿನ ಆದಮೇಲೆ ನಾವು ಮತ್ತೆ ಹೋಗ್ಬಿಟ್ಟು ಅವ್ರಿಗೆ ಏನಿದೆ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಕ್ರಮ ಜರುಗಿಸ್ತೀವಿ. ಕೋರ್ಟ್ ಆರ್ಡ್ರಲ್ಲಿ ಏನಿದೆ ಸರ್? ಹೈಕೋರ್ಟಲ್ಲಿ ಹಿಂದೆ ಹರಾಜು ಮಾಡೋದ್ರಲ್ಲಿ ಹೋಗಿ ಸ್ಟೇ ತಂದಿದ್ರಲ್ಲ, ಆ ಸ್ಟೇ ಅಂದರೆ ವೆಕೆಟ್ ಆಗಿದೆ, ಅವ್ರು ತಂದಿರ್ತಕ್ಕಂಥ ಸ್ಟೇ. ಹಂಗಾಗಿ ಏನಿದೆ ನಾವು ಕಾನೂನಾತ್ಮಕವಾಗಿ ಹರಾಜು ಮಾಡ್ಬೋದಾಗಿದೆ. ಯಾವುದೇ ಒಂದು ಅಂಗಡಿ 12 ವರ್ಷಗಳ ಕಾಲ ಅವಧಿ ಮುಗಿದಿದೆ ಅಂದಮೇಲೆ ಅದನ್ನು ಮರು ಹರಾಜು ಮಾಡಿ ಅದನ್ನು ನಾವು ಹರಾಜು ಮಾಡಿ ಕೊಡಬೇಕಾಗುತ್ತೆ ಬೇರೆಯವರು ಹೊಸಬರಿಗೆ. ಅವರೇ ಮುಂದುವರ್ಸೋಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಆಸ್ಪಾಸ್ ಸುತ್ತೋಲೆ ಪ್ರಕಾರ ಕ್ರಮ ವಹಿಸ್ಬೋದು ಅಂತ ಆದೇಶ ಆಗಿದೆ. ಹಂಗಾಗಿ ಸುತ್ತೋಲೆ ಏನಿದೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಅದಕ್ಕೆ 12 ವರ್ಷಗಳ ಕಾಲ ಹರಾಜು ಕೊಡಬೇಕಂದ್ರೆ ಅವ್ರ ಮಳಿಗಳು ಸುಸ್ಥಿತಿಯಲ್ಲಿರಬೇಕು. ಸುಸ್ಥಿತಿಯಲ್ಲಿರೋದ್ರಿಂದ ಅವನ್ನ ರಿಪೇರಿ ಮಾಡಿಸ್ಬೇಕಾಗಿದೆ. ರಿಪೇರಿ ಮಾಡಿಸಿ ಏನಿದೆ ಹರಾಜು ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ಅದು ಕೋರ್ಟ್ ಆದೇಶದಲ್ಲಿ ಖಾಲಿ ಮಾಡಿ ಅಂತ ಇದೆಯೋ ಅಥವಾ ಹಾಗೆ ಮಾಡಿ ಅಂತ ಇದೆಯೋ? ಸುತ್ತೋಲೆನಲ್ಲಿ ಹೇಳ್ತಾನೆ ಖಾಲಿ ಮಾಡಿಸಿ ಹರಾಜು ಮಾಡಬೇಕು ಅಂತಂದು ಎಲ್ಲಿ ಹೇಳಲ್ಲ. ಈಗೇನಾಗಿದೆ, 2019 ಸುತ್ತೋಲೆ ಬಂದಿದೆ. ಏನು ಇರೋಂಥ ಬಾಡಿಗೆದಾರರನ್ನೇ ಏನು ಅಂತಿಮ ಬಿಡ್ ಬರುತ್ತೋ ಅಂತಿಮ ಬಿಡ್ಗೆ 5% ರೇಟ್, ಫಸ್ಟ್ ರೇಟ್ ಆಫ್ ರೆಫ್ಯೂಸಲ್ ಅಂತ ಬರುತ್ತೆ. ಅದರಲ್ಲಿ 5% ಜಾಸ್ತಿ ಕೊಟ್ಟು ನಾನು ತೊಗೊತೀನಿ ಅಂತ ಮುಂದೆ ಬಂದರೆ ಅವನಿಗೆ ಕೊಡ್ಬೋದು ಅಂತಂದಿದೆ. ಹಂಗಾಗಿ ಯಥಾಸ್ಥಿತಿನಲ್ಲೂ ನಾವು ಹರಾಜು ಮಾಡ್ಬೋದು, ಖಾಲಿ ಮಾಡಿಸೋದ್ರೆ ಹರಾಜು ಮಾಡ್ಬೋದು. ಅದು ನಮ್ಮ ಇದಕ್ಕೆ ಇದಾಗಿರುತ್ತೆ.